ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಎಂದಿನ ಹಾಗೆ ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಈಗ ಇನ್ನೇನು ಎಕ್ಸಾಮ್ ಟೈಮ್ ಆಗಿದೆ, ಮಕ್ಕಳಿಗೆಲ್ಲ ಓದೋ ಟೆನ್ಷನ್ನು, ಓದೋದೆಲ್ಲ ಕೆಲವರು ಮರ್ತೋಗುತ್ತೆ ಅಂತಾರೆ, ಇನ್ನು ಕೆಲವರು ಓದೋಕ್ಕೆ ಟೈಮ್ ಸಿಗ್ತಿಲ್ಲ ಅಂತಾರೆ, ಇನ್ನು ಕೆಲವರು ಎಷ್ಟೇ ಓದಿದ್ರು ಬರೆಯೋದಷ್ಟೇ ಅಂತ ಯೋಚನೆ ಮಾಡ್ತಿರ್ತಾರೆ. ಹೀಗಾಗಿ ಓದಿದ್ದೆಲ್ಲ ತಲೆಯಲ್ಲಿ ಉಳ್ಕೊಳ್ಬೇಕು, ಎಕ್ಸಾಮ್ನ ತುಂಬ ಚೆನ್ನಾಗಿ ಬರಿಬೇಕು ಅಂತ ಅಂದರೆ ಮಕ್ಕಳಿಗೆ ಏನು ಹೇಳೋಕ್ಕೆ, ಯಾವ ರೀತಿ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಿ? ನೋಡಿ, ಮಕ್ಕಳೇ ಅಂತಲ್ಲ, ಯಾರೇ ಆಗಿರಲಿ, ದೊಡ್ಡವರು ಓದಬೇಕು ಅಂತ ಮನಸ್ಸು ಪಡ್ತಾರೆ, ಇಷ್ಟಪಡ್ತಾರೆ. ಓದೋಕ್ಕಿಂತ ಕೂತ್ಕೊಂಡಿದ್ದಾಗ 1-2 ಪೇಜ್ ತಿರುವಾಕ ತಕ್ಷಣ ಹಾಗೆ ನಿದ್ದೆ ಮಾಡಿಬಿಡ್ತಾರೆ, ಇಲ್ಲ ಅಸಡ್ಡೆ ಬಂದುಬಿಡುತ್ತೆ, ಇಲ್ಲ ಮೂಡ್ ಆಫ್ ಆಯಿತು ಅಂತೇಳಿ ಪುಸ್ತಕ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಓದಿರೋ ತಾನೇ ಜ್ಞಾನ ಬರೋದು. ಓದಲೇ ಇಲ್ಲ ಅಂದರೆ ಎಲ್ಲಿ ಜ್ಞಾನ ಬರೋದಿಲ್ಲ. ಇಲ್ಲ ಒಬ್ಬ ಅನುಭವ ಇರುವಂಥವ್ರ ಕೈ ಕೆಳಗೆ ಕೆಲಸ ಮಾಡಿದಾಗ ಜ್ಞಾನ ಪ್ರಾಪ್ತಿ ಆಗುತ್ತೆ. ನಾವು ಯಾರ ಕೈಗಳು ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ ಅಂದಮೇಲೆ ಓದಬೇಕು, ಓದಿ ಜ್ಞಾನ ಪಡಿಬೇಕು. ಇಲ್ಲ ಇನ್ನೊಬ್ಬರ ಹತ್ರ ಇದ್ದು ಕೆಲಸ ಮಾಡಿ ಜ್ಞಾನ ಪಡಿಬೇಕು. ಇವತ್ತಿನ ದಿವಸ ಎರಡಲ್ಲೂ ಜನ ಸ್ವಲ್ಪ ಹಿಂದು ಮುಂದೆ ನೋಡ್ತಾರೆ. ಓದೋಕ್ಕೂ ಹೋಗಲ್ಲ, ಸಿನಿಮಾ ಬೇಕು, ಡ್ರಿಂಕ್ಸ್ ಬೇಕು, ಶೋಕಿ ಬೇಕು, ಎಲ್ಲ ಬೇಕು, ಆದರೆ ವಿದ್ಯಾವಂತರಾಗಬೇಕು ಅಂತ ಆಸೆ. ಸಮಾಜದಲ್ಲಿ ಹೆಂಗಿದೆ ಅಂದರೆ, ನನ್ನ ಅನುಭವದಲ್ಲಿ ಓದೋಕ್ಕೆ ಅಂತ ಸೇರ್ಕೊಳ್ತಾರೆ ಒಂದು ವರ್ಗ, ಒಂದು ಜನ ಹಂಗೆ ಏನು ಮಾಡ್ತಾರೆ, ಓದೋಕ್ಕೆ ಅಂತ ಸೇರ್ತಾರೆ, ಓದಲ್ಲ, ಡಿಗ್ರಿ ತೊಗೊಂಡ್ಬಿಡ್ತಾರೆ. ಹೆಂಗೋ ತಗೋತಾರೆ, ಅದಿಲ್ಲಿ ಡಿಸ್ಕಸ್ ಮಾಡೋದು ಬೇಡ. ಇನ್ನೊಂದು, ಓದೋಕ್ಕೆ ಅಂತ ಹೋಗ್ತಾರೆ, ಎಷ್ಟು ಓದಿದ್ರೂ ಅರ್ಥವಾಗಲ್ಲ, ಜಿಗುಪ್ಸೆ ಅಂದರೆ ಬಿಟ್ಟುಬಿಡ್ತಾರೆ. ಯಾರೇ ಬೇಕ್ರಿ ಡಿಗ್ರಿ, ಅಯ್ಯೋ ಬಿಡ್ರಿ, ಆ ಕ್ಯಾಲ್ಕುಲಸ್ಸು, ಟ್ಯಾನ್ ತೀಟಾ, ಕಾಸ್ ತೀಟಾ, ಸೈನ್ ತೀಟಾ, ಅಯ್ಯೋ ಇಂಟ್ರಗಸ್ಸು, ಕ್ಯಾಲ್ಕುಲಸ್, ಇವೆಲ್ಲ ಯಾರಿಗೆ ಬೇಕು, ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಓದೋಕ್ಕೆ ಅಂತಲೇ ಹೋಗ್ತಾರೆ ಪಾಪ, ಹಗಲು ರಾತ್ರಿ ಓದ್ತಾರೆ, ಅವ್ರಿಗೆ ಬಿಡೋಕ್ಕೆ ಇಷ್ಟ ಇಲ್ಲ. 3ನೇ ವರ್ಗ ಓದೋಕ್ಕೆ ಅಂತ ಹೋಗ್ತಾರೆ, ಆದರೆ ಅವ್ರು ಬಿಡೋಕ್ಕೆ ಇಷ್ಟ ಇಲ್ಲ, ಡಿಸ್ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ, ಹೆಂಗಾರು ಮಾಡಿ ಡಿಗ್ರಿ ತೊಗೋಬೇಕು ಅಂತ. ಅದು ಎಲ್ಲೋ ಓದಿದ್ದೆಲ್ಲ ತಲೆ ಒಳಗೆ ಹೋಗಲ್ಲ. ಇದೊಂದು. 4ನೇ ವರ್ಗದ ಜನ, ಆ ಜನ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರೇ ಇರ್ಬೋದು, ಓದಿ ಚೆನ್ನಾಗಿ ಬಾಹಟ್ ಮಾಡ್ತಾರೆ, ಎಲ್ಲ ಓದ್ತಾರೆ, ಚೆನ್ನಾಗೆ ಓದ್ತಾರೆ, ಜ್ಞಾನವಂತರಾಗೋದಿಲ್ಲ. ಇಲ್ಲಿ ಓದೋದು ಬೇರೆ, ಜ್ಞಾನವಂತರು ಬೇರೆ. ಇಲ್ಲಿ ವಿದ್ಯೆನೂ ಬರಬೇಕು, ಜ್ಞಾನನೂ ಬರಬೇಕು ಅಂದರೆ ಅವನ ಪೂರ್ವ ಜನ್ಮದಲ್ಲಿ ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರ ಈ ಜನ್ಮದಲ್ಲಿ ಓದೋಕ್ಕೆ ಸಾಧ್ಯ. 4 ವೆರೈಟಿ ಜನ ನಾನು ನೋಡಿದ್ದೀನಿ. ಇನ್ನೊಬ್ಬರು ಓದೋದು ಇಲ್ಲ, ಏನೂ ಬೇಡ, ನಾನ್ಯಾಕೆ ಓದಿ, ನಮ್ಮಪ್ಪ ಕೋಟಿಗಟ್ಟೆ ದುಡ್ಡು ಮಾಡಿದ್ದಾನೆ, ಅವ್ನು ಮಾಡಿಟ್ಟರು ಮಜಾ ಮಾಡ್ಕೊಂಡಿದ್ರೆ ನಾಯ್ಸ್ ಮುಗ್ದೋಗುತ್ತೆ, ನಾನ್ಯಾಕೆ ಓದಬೇಕು. ಅವನೇನೂ ಓದಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ. ಈ 5 ವೆರೈಟಿ ಜನ ಕೊನೆಯನ್ನು ಬಿಟ್ಬಿಡೋಣ. ಅವನಿಗೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ಇನ್ನೇನು, ಅವ್ನಿಗೆ ಶೋಕಿ ಬೇಕು, ಅಪ್ಪ ಅಮ್ಮ ಮಾಡಿಟ್ಟಿದ್ದಾರೆ, ಜೋರಾಗಿ ಆಸ್ತಿ ಯೂಸ್ ಮಾಡ್ಕೊಂಡು ಮಜಾ ಮಾಡ್ತಾನೆ. ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಓದ್ತೀವಿ ಸಾರ್ ನಾವು ಚೆನ್ನಾಗೆ, ಅದು ಏನಿದೆ ಅಂತ ಅರ್ಥ ಆಗ್ತಿಲ್ಲ ನಮಗೆ. ಸಿನಿಮಾಗೆ ಹೋಗಿ ಕೂತ್ಕೊಡ್ತೀವಿ, 3 ಗಂಟೆ ಡಾರ್ಕ್ ರೂಮಲ್ಲಿ ನೋಡ್ತೀವಿ, ಆಮೇಲೆ ಬಂದು ಸ್ಟೋರಿ ಹೇಳೋಕ್ಕೆ ಬರ್ತಾ ಇಲ್ಲ ರೀ ಅಂತಾರೆ. ಇನ್ನೊಂದು, ಇಷ್ಟೊತ್ತೆಲ್ಲ ಕೂತ್ಕೊಂಡು ಕೇಳಿದ್ವಿ,
ನಿಮ್ಮ ಮಾತನ್ನ ನೀವೇನು ಹೇಳಿದ್ರೆ ನಮ್ಗೆ ಅರ್ಥನೇ ಆಗಲಿಲ್ಲ. 1 ಗಂಟೆ ರಾಮಾಯಣ ಮಹಾಭಾರತ ಕಥೆ ಹೇಳಿದ್ರೆ ಆಮೇಲೆ ಕೊನೆಯಲ್ಲಿ ನೀವೇನು ಹೇಳೋದು ನಮ್ಗೆ ಅರ್ಥನೇ ಆಗಲಿಲ್ಲ. ಮತ್ತು ಇನ್ಯಾ ಭಾಷೆಯಲ್ಲಿ ಹೇಳಬೇಕು, ಇನ್ನು ಹೆಂಗೆ ಹೇಳಬೇಕು ಅಂತ ನಮಗೆ ಯೋಚನೆ ಶುರುವಾಗುತ್ತೆ. ಕೆಲವಿಗೆ ಮಂಕತನ ಇದ್ದಾಗ, ಆಲಸ್ಯ ಇದ್ದಾಗ, ಬೇಜಾರಿದ್ದಾಗ ಏನಾದ್ರು ಹೇಳಿದ್ರೆ ಮಾಡಿದ್ರೆ ತಲೆ ಒಳಗೆ ಹೋಗಲ್ಲ. ಈ 4 ವೆರೈಟಿ ಜನ ನಾನೇನು ಎಕ್ಸ್ಪ್ಲೇನ್ ಮಾಡಿದ್ನೋ ಅದೇ ಮಧ್ಯದ 3ನೇವರು, ನಾನು ಇಂಜಿನಿಯರ್ ಆಗಬೇಕು, ನಾನು ಡಾಕ್ಟ್ರ್ ಆಗಬೇಕು, ನಾನು CA ಆಗಬೇಕು, ನಾನು ದೊಡ್ಡ ಎಜುಕೇಷನಿಸ್ಟ್ ಆಗಬೇಕು, ಏನೋ ಒಂದು ಚೆನ್ನಾಗಿ ಓದಬೇಕು ಅನ್ನೋ ಹಂಬಲ ಇರುತ್ತೆ. ಅದು ಓದಿದ್ದೆಲ್ಲ ತಲೆ ಒಳಗೆ ಹೋಗಲ್ಲ. ಏನು ಅವ್ರು ಡಾಕ್ಟ್ರೇಟ್ ತೊಗೊಂಡಿದ್ದಾರೆ, PhD, ಅವ್ನಿಗೆ ಏನು ಗೊತ್ತಿಲ್ವಲ್ಲ ಅಂತೀವಿ ನಾವು. ಹೆಂಗೋ ತೊಗೊಂಡ್ಬಿಡ್ತಾನೆ ಡಾಕ್ಟ್ರೇಟ್, ಹೆಂಗೋ ಮಾಸ್ಟರ್ ಡಿಗ್ರಿ ಮಾಡಿಬಿಡ್ತಾನೆ. ಆದರೆ ಅವ್ನ ನಿತ್ಯ ಜೀವನದಲ್ಲಿ ಅವನು ಓದಿರತಕ್ಕಂಥ ಮೆಚುರಿಟಿ ಇಲ್ಲ, ಜ್ಞಾನ ಇಲ್ಲ. ಎಷ್ಟೋ ಜನಕ್ಕೆ BE ಮಾಡಿ MTech ಮಾಡಿದ್ದಾರೆ, ಮೋಸಂಬಿ ಹಣ್ಣಿಗೂ ಕಿತ್ಲೆ ಹಣ್ಣಿಗೂ ವ್ಯತ್ಯಾಸನೇ ಗೊತ್ತಿಲ್ಲಮ್ಮ. ಮೋಸಂಬಿ ಅಂತಾರೇ ಕಿತ್ಲೆ ಹಣ್ಣಿಗೆ, ಕಿತ್ಲೆ ಹಣ್ಣಿಗೆ ಮೋಸಂಬಿ ಅಂತಾರೆ. ಈ ಥರ ಜ್ಞಾನ. ಹಾಗಾದ್ರೆ ಅವ್ರು ಏನು ಓದಿರೋದು? ಈ ಲೆವೆಲ್ ಜ್ಞಾನ ಇದೆ ಅಂದರೆ ಅವ್ರು ಓದಿರೋ ವಿದ್ಯೆ ಹೆಂಗಿರ್ಬೇಕಾಗಾರೆ. ಫಸ್ಟು ಬೇಸ್ಮೆಂಟ್ ಹಾಕಿರ್ತಾರಲ್ಲ ಎಜುಕೇಷನ್ನು, ಆ ಎಜುಕೇಷನ್ನೇ ಜ್ಞಾನ ಕೊಡೋದು. ಆಮೇಲೆ ಜ್ಞಾನದಿಂದ ಅನುಭವ ಕೊಡ್ತದೆ. ಅವೆಲ್ಲವೂ ಇಲ್ಲ ಅಂದಮೇಲೆ ವಿದ್ಯೆನೇ ಸರಿ ಇಲ್ಲ ಅಂದರೆ ಏನು ಮಾಡೋದು? ಅದರಿಂದ ನಾನು ಇವತ್ತಿನ ಸಂಚಿಕೆಯಲ್ಲಿ ಓದಬೇಕು, ಚೆನ್ನಾಗಿ ಓದಿದ್ದು ತಲೆಯಲ್ಲಿ ಕೂರಬೇಕು, ಜ್ಞಾನವಂತರಾಗಬೇಕು. ಆ ಓದಿನದು ಅಲ್ಲಿ ಏನಿದೆ ಜ್ಞಾನ ಅದರೊಳಗೆ ಸೇರಬೇಕು. ಆ ಪುಸ್ತಕದಲ್ಲಿ ಏನು ಓದ್ರೋ ಒಂದು 200 ಪುಟ ಪುಸ್ತಕ, 100 ಪುಟದ ಪುಸ್ತಕ ಏನಿದೆಯೋ ಓದಿದ್ಮೇಲೆ ಅದರದ್ದು ಜ್ಞಾನ ಸಮ್ಮರಿ ತಲೆ ಒಳಗೆ ಕೂತ್ಕೋಬೇಕು ಅಂದರೆ ಏನು ಮಾಡಬೇಕು, ಯಾವ ಮುದ್ರೆ ಯಾವ ಮಂತ್ರ ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಸ್ಟೂಡೆಂಟ್ಸ್ಗೆ ಅಂತಲ್ಲ, ಎಲ್ಲ ಜನ, ಎಲ್ಲ ಏಜ್ನವರು ಇದನ್ನು ಮಾಡಲಿ ಅಂತ ನಾನು ಇವತ್ತಿನ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಜ್ಞಾನಾರ್ಜನೆ ಮಾಡ್ಕೊಳ್ಬೇಕು ಅಂತ ಅಂದರೆ ಆಸಕ್ತಿ ಇರಬೇಕು. ಕೆಲವೊಬ್ಬೊಬ್ಬರಿಗೆ ಆಸಕ್ತಿನೇ ಇರೋದಿಲ್ಲ ಅಂತ. ಇನ್ನು ಕೆಲವೊಂದ್ಸಲ ಗುರುದೋಷ ಅಂತಲೂ ಹೇಳಿದ್ರಿ. ಅಂದರೆ ಪೂರ್ವಜನ್ಮದ ಕರ್ಮ ಫಲಗಳು ಕೂಡ ಇದಕ್ಕೆ ಕಾರಣವಾಗುತ್ತಾ, ಹೇಗೆ? ನೋಡಿ, ನಾನೇನಾದ್ರು ಓದ್ ಜನ್ಮದಲ್ಲಿ ಪುಸ್ತಕ ಕದ್ದುಬಿಟ್ಟಿದ್ರೆ ಈ ಜನ್ಮದಲ್ಲಿ ಪುಸ್ತಕ ಓದೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಪುಸ್ತಕ ಅಪಹರಣ ಮಾಡಿದರೆ ಓದ್ ಜನ್ಮದಲ್ಲಿ, ಈ ಜನ್ಮದಲ್ಲಿ ನೀವು ಎಷ್ಟೆಷ್ಟು ದುಡ್ಡು ಕೊಟ್ಟು ಪುಸ್ತಕ ಪರ್ಚೇಸ್ ಮಾಡಿ ಬಂದಿದ್ದು ಕೂಡ ನಿಮಗೆ ಪುಸ್ತಕ ಇಟ್ಕೊಂಡು ಓದೋಕ್ಕೆ ಮನಸ್ಸು ಬರಲ್ಲ. ಪುಸ್ತಕ ಅಪಹರಣ ಇದು ಒಂದು ದೋಷ. ಅದಕ್ಕೆ ಯಾವುದೇ ಜನ್ಮದಲ್ಲಾಗಿರಲಿ, ಯಾವುದೇ ಬರ್ತಲಾಗಿರಲಿ ಪುಸ್ತಕ ಕದಿಬಾರ್ದು ಅನ್ನೋದೊಂದು ರೂಲ್. ಯಾರು ಪುಸ್ತಕ ಕದ್ದಿರ್ತಾರೋ ಓದ್ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಪುಸ್ತಕ ಕದ್ದಿದ್ರೆ ಅವ್ರಿಗೆ ಎಷ್ಟೇ ಪುಸ್ತಕ ಒಳ್ಳೊಳ್ಳೆ ಅರ್ಥವಾಗುವಂಥ ಪುಸ್ತಕ ಕೊಟ್ಟರು ಕೂಡ ಓದೋಕ್ಕಾಗಲ್ಲ. ಜ್ಞಾನ ಆಮೇಲೆ ಓದೋಕ್ಕೆ ಕೂತಿರ್ತಾರೆ, ಅವ್ನಿಗೆಲ್ಲ ಗೊತ್ತಾಗೋದು. ಓದೋಕ್ಕೆ ಕೂತ್ಕೊಂಡಿಲ್ಲ ಅಂದರೆ ಅವ್ನಿಗೇನೇನು ಗೊತ್ತಾಗತ್ತೆ? ಪುಸ್ತಕ ಅಪಹರಣದ ದೋಷದಿಂದ ಓದೋಕ್ಕಾಗಲ್ಲ. ನಾವೇನಾದರೂ ಪಾಠ ಮಾಡುವಾಗ ಅಥವಾ ಹೇಳ್ಕೊಡುವಾಗ ಅಥವಾ ತಿಳಿಸುವಾಗ ತೊಂದರೆ ಕೊಟ್ಟಿದ್ದರೆ, ಈಗ ಟೀಚರು ಕ್ಲಾಸಲ್ಲಿ ಪಾಠ ಮಾಡ್ತಿದ್ರೆ ರಾಕೆಟ್ ಬಿಡೋದು ಪೇಪರಲ್ಲಿ, ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು, ಮತ್ತು ಅವ್ರು ಕ್ಲಾಸ್ ಮಾಡುವಾಗ ಸುಮ್ಮನೆ ಡಿಸ್ಟರ್ಬೆನ್ಸ್ ಮಾಡಿದ್ರೆ ನೀವು ಎಷ್ಟೇ ಓದಿದ್ರು ತಲೆ ಒಳಗೆ ಹೋಗಲ್ಲ. ಪುಸ್ತಕ ಕದ್ರೆ ಪುಸ್ತಕ ಇಟ್ಕೊಳ್ಳೋಕ್ಕಾಗಲ್ಲ. ಟೀಚರ್ಗೆ ಅಥವಾ ಯಾರಿಗಾರು ಏನಾದ್ರು ಹೇಳ್ಕೊಡುವಾಗ ಡಿಸ್ಟರ್ಬ್ ಮಾಡಿದರೆ, ನೋಡಿ, ನಿದ್ರಾಭಂಗ, ನಿದ್ದೆ ಮಾಡುವಾಗ ಭಂಗ ಮಾಡಬಾರ್ದು. ಭೋಜನ ಭಂಗ, ಊಟ ಮಾಡುವಾಗ ಭಂಗ ಮಾಡಬಾರ್ದು. ಪೂಜಾ ಭಂಗ, ಪೂಜೆ ಮಾಡುವಾಗ ಭಂಗ ಮಾಡ್ಬೋದು. ತಪಭಂಗ, ತಪಸ್ಸು ಮಾಡುವಾಗ ಧ್ಯಾನ ಮಾಡುವಾಗ ಭಂಗ ಮಾಡಬಾರ್ದು. ಜ್ಞಾನಾರ್ಚನ ಭಂಗ, ಹೇಳ್ಕೊಡುವಾಗ ಮಧ್ಯೆ ಡಿಸ್ಟರ್ಬ್ ಮಾಡಿದ್ರೆ ಅವನು ಎಷ್ಟೇ ಓದೋದು ತಲೆ ಒಳಗೆ ಹೋಗಲ್ಲ. ಇದು ನನ್ನ ರಿಸರ್ಚ್. ಕೆಲವು ಮಕ್ಕಳು ಏನು ಮಾಡ್ತಾರೆ, 9 ಗಂಟೆ ಕೂತ್ಕೊಂಡ್ರೆ ರಾತ್ರಿ 9 ಗಂಟೆ ತನಕ 12 hours ಓದ್ತಾರೆ ಕೂತ್ಕೊಂಡು, ಗಡಬಡ ಅಂತೆಲ್ಲ ಓದ್ತಾರೆ. ಓದೋದು 10 ನಿಮಿಷ ಬಹಾಟ್ ಮಾಡೋದು, ಓದೋದು 10 ನಿಮಿಷ ಬಹಾಟ್ ಮಾಡೋದು, ಅಥವಾ ಓದಿದ್ದೆಲ್ಲ ಹಾಗೆ ಸ್ಟೋರ್ ಮಾಡ್ಕೊಳ್ತಾ ಹೋಗ್ತಿರ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಆ ಜ್ಞಾನನೇ ಮರ್ತೋಗಿರುತ್ತೆ, ಓದಿದ್ದೆಲ್ಲ ಒಟ್ಟೋಗಿರುತ್ತೆ. ಯಾರು ಓದುವಾಗ ಅಥವಾ ಬರೆಯುವಾಗ ಡಿಸ್ಟರ್ಬ್ ಮಾಡಿದರೆ ಅವರ ಎಷ್ಟೇ ಓದಿದ್ರು ಕೂಡ ತಲೆಗತ್ತೋದಿಲ್ಲ. ಎಜುಕೇಷನ್ ಡಿಸ್ಕಂಟಿನ್ಯೂ.
ಈ ಎರಡೂ ಮಾಡಿರ್ತಾರೆ. ಪುಸ್ತಕನೂ ಕದ್ಬಿಟ್ಟಿದ್ರೆ, ಓದುವಾಗ ಭಂಗ ಮಾಡಿದರೆ, ಆ ಥರದ್ದು ಏನಾದ್ರು ಇತ್ತು ಅಂದರೆ ಅವರು ಪುಸ್ತಕನೂ ತೊಗೊಳ್ಳಲ್ಲ, ಪುಸ್ತಕ ಕೊಟ್ಟರು ಓದಲ್ಲ, ತೊಗೊಂಡು ಓದಲ್ಲ. ಮುಗೀತು. 7ನೇ ಕ್ಲಾಸ್ಗೋ 10ನೇ ಕ್ಲಾಸ್ಗೋ ಬ್ರೇಕ್. ಇಲ್ಲ 11 ಮ್ಯಾಕ್ಸಿಮಮ್ ಅಂದರೆ 11 ಅಥವಾ 12ನೇ ತರಗತಿ ಅಂದರೆ ಸೆಕೆಂಡ್ PUC ಅಲ್ಲಿಗೆ ಓದಿ ಮುಗಿಸ್ಬಿಡ್ತಾರೆ. ನಮ್ಮ ಈಗಿನ ಒಂದು ಮಾಡರ್ನ್ ಸ್ಟೂಡೆಂಟ್ಸ್ ಲೈಫಲ್ಲಿ ಏನಪ್ಪ ಅಂತಂದರೆ, ಪುಸ್ತಕಗಳಲ್ಲಿ ಭಾಳ ಕದೀತಾ ಇದ್ದಾರೆ. ಒಂದು ಏನೋ ಲಕ್ಷ್ಮೀ ಶ್ರೀನಿವಾಸ ಓದ್ತಾ ಇದೆಯಾ, ಸುಮ್ಮನೆ ಅದು ಏನು ಉದ್ಧಾರ ಆಗ್ತದೆ, ಬಾರ ಹೋಗೋಣ ಸಿನಿಮಾಗೆ. ಏನೋ ಲಕ್ಷ್ಮೀ ಶ್ರೀನಿವಾಸ ಕೂತ್ಕೊಂಡು ಬರೀತಿದ್ಯಾ, ಅದು ಏನು ಬರೀತೀಯೋ ಸುಮ್ಮನೆ, ನೋಡಿ ನಾವೇನು ಓದಲ್ಲ ಬರೆಯಲ್ಲ, ಎಷ್ಟನ್ನು ಪಾಸ್ ಮಾಡ್ಕೋತೀವಿ, ನೀನು ಓದೇ ಇನ್ನೂ ಸರಿಯಾಗಿ ಪಾಸ್ ಆಗ್ತಿಲ್ವಲ್ಲೋ ಅಂಥೇಳಿ ಓದಕ್ಕೆ ಭಂಗ ಬಂದಾಗ, ಜ್ಞಾನಾರ್ಚನೆ ಆಗೋ ಸಮಯದಲ್ಲಿ ಭಂಗಗಳು ವಿಘ್ನಗಳು ಕೊಟ್ಬಿಟ್ಟ ಅಂದರೆ ಅವ್ನು ನೆಕ್ಸ್ಟ್ ಬರ್ತ್ಗೆ ಅವ್ನು ಓದೋಕ್ಕೆ ಕೂತಾಗಲೇ ಓದಿದೆಲ್ಲ ಅರ್ಥವಾಗಲ್ಲ. ಟ್ಯೂಷನ್ಗೆ ಹಾಕಿದ್ದಾಯ್ತು, ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ CD ಎಲ್ಲ ಕೊಟ್ಟಿದ್ದಾಯ್ತು, ಕೌನ್ಸಿಲಿಂಗು ಮಾಡಿಸಿದ್ರು ಕೂಡ ಅವನು ಓದಲ್ಲ. ಇವೆರಡು ದೋಷ ಇವತ್ತು ಜಾಸ್ತಿ ಆಗ್ತಿದೆ. ಯಾರು ಈ ಜನ್ಮದಲ್ಲಿ ಪುಸ್ತಕ ಕದ್ದಿದ್ರೆ ನೆಕ್ಸ್ಟ್ ಬರ್ತಲ್ಲಿ ಎಷ್ಟೇ ಪುಸ್ತಕ ಕೊಟ್ಟರು ಓದೋಕ್ಕೆ ಬರಲ್ಲ. ಓದೋರಿಗೆ ವಿಘ್ನ ಮಾಡಿದರೆ ಪುಸ್ತಕ ಕಿತ್ಕೊಂಡು ಹೊಟ್ಟೋಗೋದು, ಪೆನ್ಸಿಲ್ ಕಿತ್ಕೊಂಡು ಹೊಟ್ಟೋಗೋದು, ಬರೆಯೋ ಪೆನ್ ಕಿತ್ಕೊಂಡು ಹೋಗ್ಬಿಡೋದು. ಓದುವಾಗ ಅಥವಾ ಜ್ಞಾನಾರ್ಚನೆ ಮಾಡೋ ಸಮಯದಲ್ಲಿ ಡಿಸ್ಟರ್ಬ್ ಮಾಡಿದರೆ ಅವರು ಎಷ್ಟೇ ಬರ್ತ್ ತೊಗೊಂಡ್ರು, ಎಷ್ಟೇ ಜನ್ಮ ತೊಗೊಂಡ್ರು, ಏನೇ ಓದಿದ್ರು ತಲೆಗೆ ಹೋಗಲ್ಲ. ನೋಡೋಕ್ಕೆ ಹೈಟ್ ವೈಟ್ ಭಾಳ ಜೋರಾಗಿರ್ತಾರೆ, 10 ಸಲ ಹೇಳು ತಲೆ ಒಳಗೆ ಹೋಗಲ್ಲ, 10 ಸಲ ಬರ್ಸರು ತಲೆ ಒಳಗೆ ಹೋಗಲ್ಲ, 10 ಸಲ 100 ಸಲ ಹೇಳ್ಕೊಟ್ಟು ತಲೆ ಒಳಗೆ ಹೋಗಲ್ಲ. ಈ ದೋಷದಿಂದ ಇವೆರಡೂ ಆಬ್ಸೆಂಟ್ ಆದಾಗ ಜ್ಞಾನವನ್ನು ಪ್ರಾಪ್ತಿ ಆಗೋದಿಲ್ಲ. ಇವೆರಡೂ ಇದ್ದರೆ ಜ್ಞಾನ, ಎರಡೂ ಇಲ್ಲಾನೆ ಅಜ್ಞಾನ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಒಂದು ಓದಬೇಕು, ಓದಿಂದ ಜ್ಞಾನ ಸಂಪಾದಿಸಬೇಕು. ಓದಲಿಲ್ಲ ಅಂದರೆ ಜ್ಞಾನ ಇಲ್ಲ, ಜ್ಞಾನ ಇದೆ ಅಂದರೆ ಓದಿದ್ದಾನೆ ಅಂತ. ಇವೆರಡೂ ಇಲ್ಲ ಅಂದರೆ ಯಾರ ಕೈಲಿ ಕೆಳಗಲು ಅವ್ರ ಕೈ ಕೆಳಗೆ ಚೆನ್ನಾಗಿ ಬೈಸ್ಕೊಂಡು ಓಡಿಸ್ಕೊಂಡು ಅವ್ರು ಹೇಳಿದೆಲ್ಲ ಕೇಳಿಕೊಂಡು ಅವ್ರು ಅಂದಿದ್ದೆಲ್ಲ ಅನ್ನಿಸ್ಕೊಂಡು ಮಾಡಿದ್ರೆ ವಿದ್ಯೆಯಲ್ಲಿ ಏನಿದೆಯೋ ಅವನು ಕಾಲೇಜು ಡಿಗ್ರಿಗೆ ಏನು ಮಾಡೋದು ಏನು ಪವರ್ ಇದೆಯೋ ಅದು ಹತ್ತರಷ್ಟು ಬಂದುಬಿಡುತ್ತಂತೆ. ಈಗಿನ ಜನ್ರೇಷನ್ ಇದು ಮಾಡಲ್ಲ, ನಾನು ಆಗಲೇ ಹೇಳಿದ್ದೀನಿ. ಆದ್ದರಿಂದ ಈಗ ಎಕ್ಸಾಮಿನೇಷನ್ ಬರ್ತಿದೆ. ಈ ಮಾರ್ಚ್ ಏಪ್ರಿಲ್ ಮೇಲೆ ಪೂರ್ತಿ ಎಕ್ಸಾಮ್ಸು, PUC ಆದ ತಕ್ಷಣ ಡಿಗ್ರಿ ಆದ ತಕ್ಷಣ ಇಂಜಿನಿಯರಿಂಗ್ ಎಲ್ಲ ಬರ್ತಾಯಿದೆ. ಆದರೂ ಕೂಡ ಆ ವಿದ್ಯೆ ನಮಗೆ ಸಲ್ಲಬೇಕು, ಕರಗತ ಆಗಬೇಕು, ಸಿದ್ಧಿ ಆಗಬೇಕು ಅಂತಂದರೆ ಈ ಎರಡು ದೋಷಗಳಿದ್ದವ್ರಿಗೆ ಇದಿಲ್ಲ. ಯಾರಿಗೆ ಈ ಪುಸ್ತಕ ಅಪಹರಣ ಮತ್ತು ಓದುವಾಗ ಬರೆಯುವಾಗ ವಿಘ್ನ ಮಾಡಿರ್ತಾರೋ ಅವ್ರಿಗೆ ಈ ಜನ್ಮದಲ್ಲಿ ನೀವು ಎಷ್ಟೇ ಕೊಟ್ಟರು, ಎಷ್ಟೇ ಡೊನೇಷನ್ ಕೊಟ್ಟು ಸೇರಿಸ್ರು ವಿದ್ಯಾವಂತರಾಗ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟಿದ್ದೀನಿ. ಎಂಥ ಹೈಟೆಕ್ ಸ್ಕೂಲ್ ಸೇರಿಸ್ರು ಓದೋಕ್ಕಾಗಲ್ಲ. ಅವ್ರು ಅಕಸ್ಮಾತ್ ಬಲವಂತ ಓದೋಕ್ಕೆ ಶುರು ಮಾಡಿದ್ರೆ ಡ್ರಗ್ಸ್ ತೊಗೊಳೋಕ್ಕೆ ಶುರು ಮಾಡಿಬಿಡ್ತಾರೆ, ದುಶ್ಚಟಗಳಿಗೆ ಭಾಗಿಯಾಗಿಬಿಡ್ತಾರೆ. ಈ ಎರಡು ದೋಷ ಇರೋರು ದುಶ್ಚಟಗಳಿಗೆ, ದುಷ್ಟ ಬುದ್ಧಿಗಳನ್ನು ಬೆಳೆಸ್ಕೊಂಡ್ಬಿಡ್ತಾರೆ. ಆದ್ದರಿಂದ ಈ ಥರ ದೋಷ ಇದ್ದಾಗ ಹಿಂದಿನ ಕಾಲದ ಋಷಿಮುನಿಗಳು ಗುರುಕುಲದಲ್ಲೇ ಮಕ್ಕಳುಗಳಿಗೆ ಒಂದೊಳ್ಳೆ ರೀತಿ ತರಬೇತಿ ಕೊಟ್ಬಿಟ್ಟು ಕಳಿಸ್ತಾ ಇರೋ ಮನೆಗೆ. ಡಿಗ್ರಿ ಆದಮೇಲೆ ನೋಡಪ್ಪ, ಪುಸ್ತಕ ಅಪಹರಣ ಮಾಡಿದರೆ, ಓದೋರಿಗೇನೋ ಭಂಗ ಮಾಡಿದರೆ, ವಿದ್ಯಾ ಭಂಗ ಆಗಿದ್ರೆ ನೀನು ಇದನ್ನು ಜಪ ಮಾಡು, ನಿನಗೆ ಒಳ್ಳೇದಾಗತ್ತೆ ಅಂಥೇಳಿ ಆಶೀರ್ವಾದ ಮಾಡಿ ಕಳಿಸ್ತಾಯಿದ್ರು. ಆ ಒಂದು ಕಾನ್ಸೆಪ್ಟ್ನ ಇವತ್ತು ನಾನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಸರಿ ಗುರುಜಿ, ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಒಂದು ಮಾತು ಹೇಳ್ತಾರೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಇದೆರಡಕ್ಕೂ ಆಸಕ್ತಿ ಇಲ್ಲ ಅಂತಂದ್ರೆ ಅವಿದ್ಯಾವಂತ ಆಗೋಗ್ಬಿಡ್ತಾನೆ ಅಂತ. ಹಾಗಾಗಿ ವಿದ್ಯಾರ್ಜನೆ ಆಗಬೇಕು ಅಂತ ಅಂದರೆ, ನಮ್ಮಲ್ಲಿರುವಂತಹ ದೋಷಗಳೆಲ್ಲವನ್ನು ಕಳ್ಕೊಳ್ಬೇಕು ಅಂತ ಅಂದರೆ ಏನು ಮಾಡಬೇಕಾಗತ್ತೆ? ಯಾರು ಓ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಪುಸ್ತಕವನ್ನು ಅಪಹರಣ ಮಾಡಿದರೆ, ಅದು ಯಾವುದೇ ಪುಸ್ತಕ ಆಗಲಿ, ಪುಸ್ತಕನೇ ಜ್ಞಾನ ಬರೋದೇ ಪುಸ್ತಕದಿಂದ ಅಂತ ಹೇಳ್ತಾರೆ. ಜ್ಞಾನ ನಿಧಿಯನ್ನು ಅಪಹರಣ ಮಾಡಿದರೆ, ಓದೋ ವಿದ್ಯಾರ್ಥಿಗಳಿಗೆ ಓದೋ ಸಮಯದಲ್ಲಿ ಭಂಗ ಮಾಡಿದರೆ, ಉದ್ದೇಶಪೂರ್ವಕವಾಗಿ ಅವ್ರಿಗೆ ಈ ಜನ್ಮದಲ್ಲಿ ವಿದ್ಯೆ ಹತ್ತೋದಿಲ್ಲ, ಓದೋಕ್ಕಾಗಲ್ಲ, ಪುಸ್ತಕ ಮುಟ್ಟೋದಕ್ಕಾಗಲ್ಲ, ಪುಸ್ತಕ ಒಡೆದು ಬಡ್ದು ಬೈದು ಮಾಡಿ ಟ್ಯೂಷನ್ಗೆ ಹಾಕಿದ್ರು, ಏನೆಲ್ಲ ಮಾಡಿದ್ರು ಕೂಡ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ಈ ಥರ ದೋಷದವ್ರಿಗೆ ಜಾತಕದಲ್ಲಿ ಯಾವ ರೀತಿ ಪರಿಹಾರ ಆಗ್ತಿತ್ತು ಅಂದರೆ, ಸರಸ್ವತಿ ಮಂತ್ರದಿಂದ ಅವ್ರಿಗೆ ಒಂದು ಪರಿಹಾರ ಹೇಳ್ತಾಯಿದ್ರು. ನೋಡಿ, ಏನು ಮಾಡಬೇಕು ಮುದ್ರೆ ಅಂದರೆ, ನಮ್ಮ ಎರಡು ಹಸ್ತದಲ್ಲಿ ಸಂದಂಶ ಮುದ್ರೆ ಮಾಡ್ಕೋಬೇಕು. ಇದು ಸಂದಂಶ. ನಮ್ಮ ಎರಡು ಹಸ್ತದಲ್ಲಿ ಹೆಬ್ಬೆಟ್ ಮೇಲೆ ತೋರು ಬೆರಳನ್ನ ಹಿಂಗೆ ಇಡಬೇಕು. ತೋರು ಬೆರಳು ಈ ರೀತಿ ಇಡಬೇಕು. ತೋರು ಬೆರಳನ್ನು ಹೆಬ್ಬೆಟ್ ಮೇಲೆ ಇಡಬೇಕು.
ಇದಕ್ಕೆ ಜ್ಞಾನ ಸರಸ್ವತಿ ಮುದ್ರಾ ಅಂತ ಕರೀತಾರೆ. ಏನಂತಾರೆ ಇದಕ್ಕೆ? ಜ್ಞಾನ ಸರಸ್ವತಿ. ಈ ಮುದ್ರೆಯನ್ನು ಎರಡೂ ಹಸ್ತದಲ್ಲಿ ಮಾಡಿಬಿಟ್ಟು ನಮ್ಮ ತೊಡೆ ಮೇಲೆ ಇಟ್ಕೋಬೇಕು. ನಮ್ಮ ತೊಡೆ ಮೇಲೆ ಈ ರೀತಿ ಇಟ್ಕೊಂಬಿಟ್ಟು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಒಂದು ಅರ್ಧ ಗಂಟೆ ಮನಸ್ಸಲಾರು ಜಪ ಮಾಡ್ಬೋದು, ಇಲ್ಲ ಜೋರಾಗಾದರೂ ಹೇಳ್ಬೋದು. ಓಂ ಹ್ರೀಂ ಶ್ರೀಂ ಹ್ರೀಂ ವದ ವಾಗ್ವಾದಿನಿ ಭಗವತಿ ಸರಸ್ವತಿ ಐಂ ನಮಃ ಸ್ವಾಹ. ಓಂ ಹ್ರೀಂ ಶ್ರೀಂ ಹ್ರೀಂ ವದ ವಾಗ್ವಾದಿನಿ ಭಗವತಿ ಸರಸ್ವತಿ ಐಂ ನಮಃ ಸ್ವಾಹ. ಓಂ ಹ್ರೀಂ ಶ್ರೀಂ ಹ್ರೀಂ ವದ ವಾಗ್ವಾದಿನಿ ಭಗವತಿ ಸರಸ್ವತಿ ಐಂ ನಮಃ ಸ್ವಾಹ. ಓಂ ಹ್ರೀಂ ಶ್ರೀಂ ಹ್ರೀಂ ವದ ವಾಗ್ವಾದಿನಿ ಭಗವತಿ ಸರಸ್ವತಿ ಐಂ ನಮಃ ಸ್ವಾಹ ಅನ್ನೋ ಮಂತ್ರನ 108 ಸಲ ಇಲ್ಲ ಅರ್ಧ ಗಂಟೆ ಇದೇ ಮಂತ್ರನ ಕೂತ್ರೆ 108ಗಿಂತಲೂ ಜಾಸ್ತಿ ಆಗ್ಬಿಡುತ್ತೆ. ಯಾವಾಗ ಈ ಮಂತ್ರನ ನಾವು ಭಕ್ತಿಪೂರ್ವಕವಾಗಿ ಉತ್ತರ ಅಥವಾ ಪೂರ್ವದಕ್ಕೆ ಕೂತ್ಕೊಂಡು ಓಂ ಹ್ರೀಂ ಶ್ರೀಂ ಹ್ರೀಂ ವದ ವಾಗ್ವಾದಿನಿ ಭಗವತಿ ಸರಸ್ವತಿ ಐಂ ನಮಃ ಸ್ವಾಹ ಅಂತ ಜಪ ಮಾಡ್ತೀವೋ ಆಗ ಈ ಪುಸ್ತಕ ಅಪಹರಣ ದೋಷ, ವಿದ್ಯಾಭಂಗ ದೋಷಗಳು ಕೂಡ ನಿವಾರಣೆ ಆಗತ್ತೆ ಅನ್ನೋದು ಸರಸ್ವತಿ ಉಪನಿಷತ್ತಲ್ಲಿ ಈ ಮಂತ್ರ ಬಗ್ಗೆ ಮಾತಾಡ್ತಾರೆ. ಆದ್ದರಿಂದ ಈ ಒಂದು ಮುದ್ರಾ ಮಂತ್ರ ಭಾಳ ಪವರ್ಫುಲ್ಲು. ತಂತ್ರ ಏನಪ್ಪ ಅಂತಂದರೆ ಬ್ರಾಹ್ಮಿ ಪತ್ರ ಇದೆಯಲ್ಲ, ಅದನ್ನು ನಾವು ಈ ಮಂತ್ರ ಆ ಎಲೆಗೆ ಒಂದು 5-6 ಎಲೆಗೆ ಈ ಮಂತ್ರ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ತಿಂದರೆ ಭಾಳ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಇಲ್ಲ ಅಂದರೆ ಒಂದು ಬಡ ಮಕ್ಕಳಿಗೆ ಪುಸ್ತಕ ಅಥವಾ ಪೆನ್ನನ್ನು ದಾನ ಮಾಡಿದ್ರೆ ಈ ಪುಸ್ತಕ ಅಪಹರಣ ದೋಷ ಮತ್ತು ಓದುವಾಗ ಶ್ರವಣ ಪಠನ ಮಾಡುವಾಗ ಮಾಡಿದಂಥ ಭಂಗ ವಿಘ್ನಗಳು ಈ ಮಂತ್ರದಿಂದ ನಿವಾರಣೆ ಆಗುತ್ತೆ ಅಂಥೇಳಿ ಒಂದು ಕಡೆ ಉಪನಿಷತ್ತಲ್ಲಿ ಹೇಳ್ತಾರೆ, ಸರಸ್ವತಿ ಉಪನಿಷತ್ತಲ್ಲಿ. ಆದ್ದರಿಂದ ಶಾರದೋಪನಿಷತ್ತು ಅನ್ನೋದು ಬಹಳ ವಿಶೇಷವಾದಂಥ ಉಪನಿಷತ್ತು. ಅದರಲ್ಲಿ ಬುದ್ಧಿ, ಜ್ಞಾನ ಮತ್ತು ವಿವೇಕ, ತಿಳುವಳಿಕೆ ಬಗ್ಗೆ ಭಾಳಷ್ಟು ವಿಶೇಷವಾದ ಮಂತ್ರ ಮುದ್ರಾ ಪ್ರಯೋಗಗಳನ್ನು ಹೇಳಿದ್ದಾರೆ. ಆದ್ದರಿಂದ ಮಕ್ಕಳಿಗೆ ಇದೊಂದು, ಮಕ್ಕಳೆಲ್ಲ ಎಲ್ಲರೂ ಹೇಳಿ ಇದಂತ ನನ್ನ ಆಸೆ. ಸರಿ ಗುರೂಜಿ. ಇನ್ನು ಬಳ್ಳಾರಿಯ ಹೊಸಪೇಟೆಯಲ್ಲಿ ಅನ್ನಪೂರ್ಣೇಶ್ವರಿ ಬಾಲಕರ ಪ್ರೌಢಶಾಲೆ ಆರಂಭ ಆಗ್ತಾ ಇದೆ. ಉಚಿತ ವಸತಿ ಶಿಕ್ಷಣ ಶಾಲೆ ಇದಾಗಿರೋದ್ರಿಂದ ಯಾವೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡಿಬಹುದು ಗುರೂಜಿ? ಬಳ್ಳಾರಿ ಮತ್ತು ಹಂಪೆ ಮಧ್ಯದಲ್ಲಿ ಹೊಸಪೇಟೆ ಅಂತ ಒಂದು ಊರಿದೆ. ಅಲ್ಲಿ ಗಂಡು ಹುಡುಗರಿಗೆ, ಬಾಯ್ಸ್ಗೆ ಮಾತ್ರ, ಗಂಡು ಮಕ್ಕಳಿಗೆ 8, 9, 10ನೇ ಕ್ಲಾಸ್ನಲ್ಲಿ ಉಚಿತವಾಗಿ ಕನ್ನಡ ಮಾಧ್ಯಮದಲ್ಲಿ ನಾವು ಜೂನ್ 1ನೇ ತಾರೀಕಿಂದ ಫ್ರೀಯಾಗಿ ಕ್ಲಾಸಸ್ ಓಪನ್ ಮಾಡ್ತಾ ಇದ್ದೀವಿ. ಇಲ್ಲಿ ಮಕ್ಕಳಿಗೆ ಫ್ರೀಯಾಗಿ ವಸತಿ ಕೊಡ್ತೀವಿ, ಊಟ ತಿಂಡಿ ಫ್ರೀ, ಯೂನಿಫಾರ್ಮ್ ಫ್ರೀ, ಬಟ್ಟೆ ಫ್ರೀ, ಪುಸ್ತಕ ಫ್ರೀ, ಮತ್ತು ಹಾಸ್ಟೆಲೇ ಇದ್ಕೊಂಡು ಓದುವಂಥ 3 ವರ್ಷನೂ ಅಲ್ಲೇ ಇದ್ಕೊಂಡು ಓದುವಂಥ ಒಂದು ಅವಕಾಶ ಇದೆ. ಯಾರಿಗೆ ಈ ಒಂದು ಅವಕಾಶ ಬೇಕು ಅಂತ ಸಂಕಲ್ಪ ಮಾಡ್ತಾರೋ ಅವರು ನಮ್ಮ ಶಾಲೆಗೆ ಸೇರ್ಬೋದು. ಇಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಮಕ್ಕಳಿಗೆ ಆಧ್ಯಾತ್ಮಿಕ ಕತೆ, ನಮ್ಮ ಸನಾತನ ಧರ್ಮದ ಧ್ಯಾನ, ಜಪ, ಯೋಗ, ಮುದ್ರಾ, ಹೀಗೆ ಹಲವಾರು ವಿಶೇಷವಾದಂಥ ಸ್ಪಿರಿಚುವಲ್ ನಾಲೆಜು ಕೂಡ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದೀವಿ. ಇದ್ರ ಜೊತೆಲಿ ಕಂಪ್ಯೂಟರ್ ಸೈನ್ಸು ಮತ್ತು ಎಲೆಕ್ಟ್ರಾನಿಕ್ಸ್ ಟೆಕ್ನಿಕಲ್ ಕೋರ್ಸು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ 8, 9, 10ನೇ ಕ್ಲಾಸ್ ಹುಡುಗರಿಗೆ. ಅವರು 10ನೇ ಕ್ಲಾಸ್ ಆದ ತಕ್ಷಣ ಯಾವುದಾದ್ರು ITI ಜಾಬ್ ಸೇರ್ಕೋಬೋದು, ಇಲ್ಲಾಂದರೆ PUC ಜಾಯ್ನ್ ಆಗಿ ಇಂಜಿನಿಯರಿಂಗ್ ಮಾಡ್ಬೋದು, ಇಲ್ಲ SSC ಆದ ತಕ್ಷಣ ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮೊ ಅಥವಾ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸು ಕೂಡ ಡಿಪ್ಲೊಮೋಗೆ ಸೇರ್ಕೋಬೋದು. ಸೊ ಇದು ಒಂದು ಕೂಡ ಒಟ್ಟಿಗೆ ಇದು 3 ಕೂಡ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಎಲ್ಲವೂ ಉಚಿತ, ಫ್ರೀ. ಇಲ್ಲಿ ಡೊನೇಷನ್ ಇಲ್ಲ, ಸ್ಕೂಲ್ ಫೀಸ್ ಇಲ್ಲ. ಮತ್ತು ಈ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ನಮಗೆ ಟೀಚರ್ಸ್ ಬೇಕು. ಅದಕ್ಕೆ BSc B.Ed ಮಾಡಿ ಹಿಂದಿ, ಇಂಗ್ಲೀಷ್, ಕನ್ನಡ, ಮ್ಯಾಥಮೆಟಿಕ್ಸು, ಸೈನ್ಸು, ಹಿಸ್ಟ್ರಿ ಮಾಡಿರೋಂಥವ್ರು ನಾವು ಈ ಮಕ್ಕಳಿಗೆ ಟೀಚ್ ಮಾಡ್ತೀವಿ ಅನ್ನೋದಾಗಿದೆ. ನಾವು ಅವ್ರನ್ನ ಕೆಲಸಕ್ಕೆ ತೊಗೋತೀವಿ, ಸಂಬಳ ಕೊಡ್ತೀವಿ, ಅವ್ರಿಗೂ ಊಟ ತಿಂಡಿ ಕೊಟ್ಟು ಇಟ್ಕೋತೀವಿ. ಸಂಬಳದ ಜೊತೆಗೆ ಅಲ್ಲೇ ಮಕ್ಕಳ ಜೊತೆ ಅವರು ಕೂಡ ಇರ್ಬೋದು. ಇದೊಂದು ಒಳ್ಳೆಯ ಅವಕಾಶ. ಟೀಚ್ ಮಾಡೋರಿಗೆ ಆಸಕ್ತಿ ಇರೋರು ಭೇಟಿಯಾಗ್ಬೋದು. ಈ ಒಂದು ವಿದ್ಯೆ, ಈ ಒಂದು ವಿದ್ಯಾರ್ಚನೆ, ವಿದ್ಯಾದಾನ ಮಧ್ಯಮ ವರ್ಗ, ಕೆಳಮಟ್ಟದ ಜನಗಳಿಗೆ ಬೇಕಾಗಿದೆ. ಇವತ್ತಿನ ದಿವಸ ಎಲ್ಲ ಕಡೆನೂ ಸಿಕ್ಕಾಪಟ್ಟೆ ಡೊನೇಷನ್ ಇದೆ. ಪ್ರತಿ ವರ್ಷ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಲ್ಲ.
ಫೀಸು ಜಾಸ್ತಿ, ಡೊನೇಷನ್ನು ಜಾಸ್ತಿ. ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ನಾವು ಇದೊಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಆಸಕ್ತಿರು ಇದರಲ್ಲಿ ಭಾಗವಹಿಸ್ಬೋದು. ಸರಿ ಗುರುಜಿ, ಪೂರ್ವ ಜನ್ಮದ ಕರ್ಮದ ಫಲಗಳು ಏನೇ ಇರಲಿ, ವಿದ್ಯಾರ್ಜನೆಗಾಗಿ ದೋಷಗಳೆಲ್ಲವನ್ನು ನಿವಾರಣೆ ಮಾಡಿಕೊಂಡು ಜ್ಞಾನಾರ್ಜನೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರುಜಿಯವರು ಹೇಳ್ತಾ ಇದ್ರು, ಹೊಸಪೇಟೆಯಲ್ಲಿ ಆರಂಭ ಆಗ್ತಾ ಇರುವಂತಹ ಅನ್ನಪೂರ್ಣೇಶ್ವರಿ ಬಾಲಕರ ಶಾಲೆಯ ಸ್ಪೆಷಾಲಿಟೀಸ್ಗಳೇನು ಅಂತ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಬಡ ವಿದ್ಯಾರ್ಥಿಗಳು ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬೋದು. ಜೊತೆಗೆ ಈ ವಿದ್ಯಾಸಂಸ್ಥೆಗೆ ಶಿಕ್ಷಕರ ಅವಶ್ಯಕತೆಯೂ ಕೂಡ ಇದೆ. ಹಾಗಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಗುರುಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ, ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.